ಟೈಮ್ಗಮ್ಮ ಬಂದಿದ್ದಾರೆ. ಇದೇ ಸರಿಯಾದ ಸಮಯ. ಎಲ್ಲರ ಮುಂದೆ ಸತ್ಯ ಹೇಳ್ಬಿಡಿ. ಮಹಾಲಕ್ಷ್ಮಿ ಇವಾಗ ತಾನೇ ಬಂದಿದ್ದಾರೆ. ಎಲ್ಲರ ಜೊತೆನೂ ಕಷ್ಟ ಸುಖ ಮಾತಾಡಲಿ, ಆಮೇಲೆ ಹೇಳ್ತೀನಿ. ಸುಳ್ಳು ಹೇಳಿ ಮದುವೆ ಆಗಬೇಕಾದ್ರೆ ಬೇಡ ಅನ್ನಿಸ್ಲಿಲ್ವಾ? ಸುಳ್ಳನ್ನು ಎಲ್ಲರ ಮುಂದೆನೇ ಹೇಳಿದ್ದೀರಾ, ಸತ್ಯನೂ ಕೂಡ ಎಲ್ಲರ ಮುಂದೆನೇ ಹೇಳಿ. ಅದಕ್ಕೆ ಯಾಕೆ ಹಂಚ್ಕೊತಿದ್ದೀರಾ? ನೀನು ಹೇಳಿದಷ್ಟು ಸುಲಭ ಅಲ್ಲ ಮಹಾಲಕ್ಷ್ಮಿ. ಎಲ್ಲರೂ ತಾಳಿಶಾಸ್ತ್ರ ಸಂಭ್ರಮದಲ್ಲಿದ್ದಾರೆ. ಫಂಕ್ಷನ್ ಮುಗಿದ್ಬಿಡ್ಲಿ, ಆಮೇಲೆ ಹೇಳ್ತೀನಿ. ಎಲ್ಲರ ಮುಂದೆ ಅವಮಾನ ಆಗೋದು ಬೇಡ ಅಂತ. ಎಲ್ಲರೂ ನಮ್ಮವ್ರೆ, ಅವ್ರಗಳ ಮುಂದೆ ಏನು ಅವಮಾನ ಆಗಲ್ಲ. ಸುಳ್ಳಿನ ಸಂಭ್ರಮಕ್ಕಿಂತ ಸತ್ಯ ಕೊಡೋ ಸಮಾಧಾನನೇ ಒಳ್ಳೆಯದು. ಪ್ಲೀಸ್ ಮಹಾಲಕ್ಷ್ಮಿ. ಸರಿ ಬಿಡಿ, ನಾನೇ ಹೇಳ್ತೀನಿ. ಅತ್ತೆ, ಏನಮ್ಮ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಮುಖ್ಯವಾದ ವಿಷಯನ? ಹೌದು ಅತ್ತೆ, ಇಂಪಾರ್ಟೆಂಟ್ ವಿಷಯನೇ. ನಿಮ್ಮ ಮಗನೇ ಹೇಳ್ತಾರೆ ಅಂತ ಕಾದೆ, ಆದರೆ ಅವರಂತೂ ಹೇಳೋ ಹಾಗೆ ಕಾಣಿಸ್ತಿಲ್ಲ. ಅದಕ್ಕೆ ನಾನೇ ಹೇಳ್ತಿದ್ದೀನಿ.